ನಮಸ್ತುತೆ. ಆನಾದ ಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಎಂದು ಹಾರೈಸ್ತಾ ಶುಭವಾಗಲಿ. ಅಮರ್ಥ ಮಕ್ಕಳು ಸೀರಿಯಲ್ನಲ್ಲಿ ಮಾದೇಗೌಡನ ಪಾತ್ರವನ್ನು ವಹಿಸಿ ಎಲ್ಲರ ಗಮನವನ್ನು ಸೆಳೆದಂಥವರು ನಮ್ಮ ಗುರು ಹೆಗ್ಡೆ ಅವರು. ಪಿಂಗಾರ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ತುಳು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು ಕೂಡ. ಸೊ ಈಗ ನಮ್ಮ ಸಿನಿಮಾದ ಒಂದು ಹಾಡನ್ನ ನೋಡ್ಕೊಂಡು ಬರೋಣ. ಕಾರಣ ಬೇಕಾದಷ್ಟಿದೆ, ಹೇಳೋಕ್ಕಾಗಲ್ಲ. ಆದರೆ ಮುಖ್ಯವಾಗಿ ಇವತ್ತು ನಾನು ಗುರುಪ್ರಸಾದ್ ಹೆಗ್ಡೆ ಅವರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಒಬ್ಬ ನಿರ್ಮಾಪಕನಾಗಿ ಒಬ್ಬ ಕನ್ನಡದ ಸಿನಿಮಾದ ಗೆಲುವಿಗೆ ಪಣ ತೊಟ್ಟಿರುವ ಈ ವೀರನಿಗೆ ನನ್ನ ಮೊದಲನೇ ಸಲಾಮ್. ನನಗೆ ಇಲ್ಲಿ ಎರಡು ವಿಚಾರವನ್ನು ಹಂಚ್ಕೋಬೇಕು. ಒಬ್ಬ ಒಳ್ಳೆಯ ನಟನ ಹಿಂದೆ ಒಬ್ಬ ನಿರ್ದೇಶಕ ಇರ್ತಾರೆ. ಈಸ್ ಕಾಲ್ಡ್ ಆಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತೀವಿ. ಇವತ್ತು ಆಕಸ್ಮಿಕ ಗೆಸ್ಟ್ ಅಂತಂದರೆ ನಮ್ಮ ವೆಂಕಟ್ ಭಾರದ್ವಾಜ್. ದಯವಿಟ್ಟು ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ಅವರು ವಾಣಿಜ್ಯ ಮಂಡಳಿಗೆ ಬಂದಿದ್ದರು. ನಾನು ಹೇಳಿದೆ, ಸರ್ ಅರ್ಜೆಂಟಾಗಿ ನಾನು ಇದಕ್ಕೆ ಹೋಗಬೇಕು, ಇವತ್ತು ನಮ್ಮ ಅಮಾತ್ಯ ಒಂದು ಸಾಂಗ್ ಬಿಡುಗಡೆ ಮತ್ತು ಕಲಾವಿದರನ್ನ ಕುರಿತು ಮಾತಾಡಬೇಕು ಅಂತ. ಆಮೇಲೆ ಅವ್ರಿಗೆ ನಮ್ಮ ಸಿನಿಮಾದ ಪ್ರಚಾರ ಇದೆ ಇವತ್ತು. ಅಂದರೆ ನನ್ನ 250ನೇ ಸಿನಿಮಾ ಚಾರ್ಜ್ ಶೀಟ್ನ ನಿರ್ಮಾಪಕರು ನಿರ್ದೇಶಕರವರು ಇವತ್ತು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಇದೆ. ಆದರೂ ನಾನು ಹೇಳಿದೆ, ಸರ್ ನನಗೆ ಇದೊಂದು ಕಾರ್ಯಕ್ರಮ ಇದೆ ಬನ್ನಿನಾಗ ನಾನು ಕಾರಲ್ಲಿ ಅವ್ರ ಹಿಂದೆ ಮೋಟರ್ ಸೈಕಲಲ್ಲಿ ಮಳೆ ನಂಬ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ ಸರ್. ನನ್ನದೊಂದು ಮಳೆ ಹಾಡುವುದರಲ್ಲಿದೆ ಸರ್. ನಾನು ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಲಾಂಚ್ ಮಾಡಿದ್ರೆ ಮೋಷನ್ ಪೋಸ್ಟರ್ ಆಫ್ ಅಮರ್ತ್ಯ ಲಾಂಚ್. ಅಮರ್ತ ಕರೆಕ್ಟ್ ಮಾಡಿ ಸಿನಿಮಾ ಶನಾಯ್ ಜೋಸೆಫ್ ಜೊತೆಗೆ ಪಂಚಮ್ ಜೀವ ರವರು ಸಂಗೀತ ನಿರ್ಮಿಸುವಂತ ಒಂದು ಸಾಮಾಜಿಕ ಚಿತ್ರ, ನಮ್ಮೆಲ್ಲರ ಮನಸ್ಸಿಗೆ ಬಹಳ ಹತ್ತಿರವಾಗುವಂತ ಸಿನಿಮಾ. ಹುಡುಕೋಕೆ ಪ್ರಯತ್ನ ಪಟ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಮೇಘ್ನಾ ಮ್ಯಾಮ್ ಅವರ ಬ್ಲಾಗ್ಸ್ ಅಲ್ಲೇ ನಾವು ನೋಡಿರುವಂಥದ್ದು. ಸೊ ಈಗಾಗಲೇ ಅವರು ಶುರು ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳಿಸ್ಕೊಳ್ತಾ. ಈಗದು ನಮ್ಮ ಪ್ರಥಮ ಪತ್ರಿಕಾಗೋಷ್ಠಿ. ಅಂದರೆ ಸಿನಿಮಾ ಶುರುವಾಗಿ ಹೆಚ್ಚು ಕಮ್ಮಿ 2 ವರ್ಷ ಮೇಲಾಯಿತು. 2 ವರ್ಷದಿಂದ ಸಿನಿಮಾ ಬಗ್ಗೆ ಕೆಲಸಗಳನ್ನ ಮಾಡ್ತಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಖುಷಿಯ ವಿಚಾರ ಏನಪ್ಪ ಅಂದರೆ, ಮೊನ್ನೆ ಸೋಮವಾರ ದಿವಸ ನಮ್ಮ ಸಿನಿಮಾ ಸೆನ್ಸಾರ್ ಆಯಿತು. UA ಸರ್ಟಿಫಿಕೇಟ್ ನಮಗೆ ಸಿಕ್ಕಿದೆ. ಅದು ತುಂಬ ಸಂತೋಷದ ವಿಚಾರ. ಈ ನಾನು ಪ್ರಶ್ನೆ ಕೇಳಿದಾಗ ಗೆರೋರು ಬಿಟ್ಟು ನಮ್ಮ ಪಕ್ಕದಲ್ಲಿರೋ ಹೀರೋನೇ ಪ್ರಶ್ನೆ ಕೇಳ್ತಿದ್ದಾರೆ, ಯಾಕೆ ಅಂತ. ಈಗ ನೋಡಿ ಉತ್ತರ ಸಿಕ್ತು ನೋಡಿ. ಹಾಗಾಗಿ UA ಸರ್ಟಿಫಿಕೇಟ್ ಸಿಕ್ಕಿದೆ. ಬಟ್ 13 ಇಯರ್ಸ್ 13 ವರ್ಷದಿಂದ ಮೇಲಿನ ವ್ಯಕ್ತಿಗಳು ಹುಡುಗರಿಂದ ನೋಡ್ಬೋದು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ಈಗ ನೀವು ಏನಾದರೂ ಪ್ರಶ್ನೆಗಳು ಕೇಳ್ಬೋದು. ಶ್ರೀನಗರ್ ಕಿಟ್ಟಿ ಸರ್ ನಮ್ಮ ಸಿನಿಮಾದ ನಾಯಕ ನಟರಾಗಿದ್ದಾರೆ. ಮೇಘರಾಜ್ ಅವರು ನಮ್ಮ ಸಿನಿಮಾದ ಹೀರೋನಾಗಿದ್ದಾರೆ. ತುಂಬ ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೀನಿ. ನಮ್ಮ ಕೃತಿ ಶೆಟ್ಟಿ ಅವರಿದ್ದಾರೆ, ಉಷಾ ಭಂಡಾರಿ ಅವರಿದ್ದಾರೆ, ಅಶೋಕ್ ಹೆಗ್ಡೆ ಅವರಿದ್ದಾರೆ, ನಾಗರಾಜ್ ಭಟ್ ಇದ್ದಾರೆ, ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾರೆ. ಸುಮಾರು ಜನ ಕಲಾವಿದರಿದ್ದಾರೆ. ಹೆಸರು ಮರೆತರೆ ದಯವಿಟ್ಟು ಕ್ಷಮಿಸಿ, ನನಗೆ ಕಾಣಿಸೋಷ್ಟು ಜನ ಹೆಸರು ಹೇಳ್ತೀನಿ. ಹಾಗಾಗಿ ಮುಂದಿನ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಅಥವಾ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇತ್ತು. ನಾನು ಬಂದ ಮೇಲೆಯೂ ಇದೆ, ನಾನು ಈ ಭೂಮಿಯನ್ನು ಅಗಲಿ ಹೋದ ಮೇಲೆಯೂ ಆ ಶಕ್ತಿ ಇರುತ್ತೆ. ಅಂದರೆ ಆ ಒಂದು ಶಕ್ತಿ ನಿರಂತರವಾಗಿರುತ್ತೆ. ಆ ಒಂದು ಶಕ್ತಿ ನಮ್ಮ ಜೀವನದಲ್ಲಿ ಆಗುವಂಥ ಘಟಿಸುವಂಥ ಎಲ್ಲ ಘಟನೆಗಳಿಗೂ ಮುಖ್ಯ ಕಾರಣ ಆಗಿರುತ್ತೆ. ನಾವು ಕೆಲವೊಂದು ಸರಿ ಏನು ಅನ್ಕೋತೀವಿ ಅಂದರೆ ಸಾಮಾನ್ಯ ಜನರ ಭಾಷೆಯಲ್ಲಿ ಬರುತ್ತೆ, ದೇವರ ದಯೆ, ನಸೀಬು, ಗ್ರಹಚಾರ,
ಇನ್ನೇನು ಒಂದು ಪದಗಳ ಬಳಸ್ತೀವಿ, ಇಲ್ಲ ಸಮಯ ಚೆನ್ನಾಗಿಲ್ಲ, ಕಾಲ ಕೆಟ್ಟೋಗಿದೆ, ಒಂದು ಇನ್ನೇನೋ ಮಾತನ್ನ ಹೇಳ್ತೀವಿ. ಆದರೆ ಅದು ಎಲ್ಲವನ್ನು ಮೀರಿ ಒಂದು ವಿಷಯ ಇದೆ. ಆ ವಿಷಯ ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ, ನಿಮ್ಮನ್ನ ಕಂಟ್ರೋಲ್ ಮಾಡಿ ನಿಮ್ಮ ಜೀವನ ಮುಂದೆ ಹೋಗುತ್ತೆ. ಅದು ಏನು ಇಷ್ಟಪಡುತ್ತೋ ಅದರ ಪ್ರಕಾರನೇ ನಿಮ್ಮ ಜೀವನ ನಡೆಯುತ್ತೆ. ಕೆಲವೊಂದು ಸಲ ನಾವು ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ನಡಿತೀವಿ, ಕೆಲವೊಂದು ಸಲ ಅದನ್ನು ವಿರೋಧಿಸಕ್ಕೆ ಹೋಗ್ತೀವಿ. ಆದರೂ ಅದು ತನ್ನ ಕೆಲಸವನ್ನು ಬಿಡಲ್ಲ, ಅದು ಆ ಕೆಲಸವನ್ನು ಮಾಡೇ ಮಾಡುತ್ತೆ. ಇದು ಈ ಸಿನಿಮಾದ ಒಟ್ಟಾರೆ ಕಥೆಯಾಗಿರುತ್ತೆ. ಅಮರ್ಥ ಅಂದ್ರೆ ಸದಾ ಅಸ್ತಿತ್ವದಲ್ಲಿರುವಂಥ ವಿಷಯ. ಅದು ಅಮರ್ಥ ಅಂದ್ರೆ ಸರ್ವ 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 ಸಮಯದಲ್ಲೂ ಅದು ಇರುತ್ತೆ ಅನ್ನೋದು ಈ ಸಿನಿಮಾದ ಒಂದು ಕಥಾ ಸಾರಾಂಶ. ಸರ್, ಒಂದು ವಿಷಯ, ಯಾವುದೋ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ ಒಂದು ಕಂಟ್ರೋಲ್ ಮಾಡುವಂತ ವಿಷಯ, ಅದನ್ನ ನಿಮ್ಗೆ ಹೆಸರಿಸಕ್ ಆಗಲ್ಲ. ಅದೇ ಸರ್, ಇದೇ ನೋಡಿ, ಈಗ ಇಲ್ಲ ಸರ್, ದೈವಶಕ್ತಿ ಅನ್ನೋದಕ್ಕಿಂತ ನಾವು ಕೆಲವೊಂದ್ಸರಿ ದೈವಶಕ್ತಿ ಅಂತೀವಿ, ಗ್ರಹಚಾರ ಅಂತೀವಿ, ಏನೇನೋ ಹೆಸರು ಕೊಡ್ತೀವಿ. ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರು ಇರುತ್ತೆ. ಯಾವುದು ಅಂದ್ರೆ ಅವೆಲ್ಲವೂ ಕಾರಣ ನಿಜ, ಆದರೆ ಅದನ್ನು ಮೀರಿದಂತ ಒಂದು ಕಾರಣ ಇರುತ್ತದೆ. ಅದನ್ನು ನಾನು ಈ ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದ್ರೆ ಯಾವ ಕಾರಣಗಳನ್ನು ನಾನು ವಿರೋಧಿಸುವುದಿಲ್ಲ, ಸಮರ್ಥಿಸುವುದಿಲ್ಲ, ಏನೂ ಇಲ್ಲ. ಬಟ್ ಅದನ್ನು ಮೀರಿದಂತ ಒಂದು ಕಾರಣ ಇದೆ ಅನ್ನುವುದು ಈ ಸಿನಿಮಾದ ಒಟ್ಟಾರೆ ಸಾರಾಂಶ. ಅಂದ್ರೆ ಸಿನಿಮಾದಲ್ಲಿ ಎರಡು ವಿಚಾರಗಳು. ಒಂದು ವಿಭಾಗ ಅಂದ್ರೆ ಒಂದು ಮನುಷ್ಯನ ಜೀವನದಲ್ಲಿ ಒಂದು 15-16 ವರ್ಷ ಈ ವಯಸ್ಸಿಗೆ ಬಂದಾಗ ಒಂದು ಮನುಷ್ಯನಲ್ಲಿ ಒಂದು ಬೌದ್ಧಿಕವಾಗಿ ಒಂದು ಬೆಳವಣಿಗೆ ಆಗುವಂತ ಒಂದು ಕಾಲಘಟ್ಟ. ಅದು ಆ ಸಮಯ ಬಂದಾಗ ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಇಷ್ಟು ವಿಚಾರಗಳು ಒಂದು ವರ್ಗ ಆದ್ರೆ, ಅದೇ ಹುಡುಗರು ಅಂದ್ರೆ ಆ ಶಾಲಾ ಘಟನೆಯ ಸಂದರ್ಭದಲ್ಲಿ ಇದ್ದಂತಹ ಹುಡುಗರು ಅವರ ಜೀವನದಲ್ಲಿ ಇನ್ನೊಂದು 25 ವರ್ಷ ಅಂದ್ರೆ ಈಗ 16 ವರ್ಷದವರು ಈಗ 40-42 ವರ್ಷ ವಯಸ್ಸಾಗಿದೆ. ಸೊ ಸೇಮ್ ಮಕ್ಕಳು, ಅದೇ ಮಕ್ಕಳ ಜೀವನದಲ್ಲಿ ಏನೇನು ಬದಲಾವಣೆಗಳು ಆಗಿದೆ. ಅದಕ್ಕೆ ನೋಡಿ ಸರ್, ಇದೇ ಹೇಳಿದೆ, ಇದೆ ಲವ್ ಸ್ಟೋರಿ ಏನು ಇಲ್ಲಿ ವಿಷಯ ಇಷ್ಟೇ ಸಿಂಪಲ್ ಆಗಿದೆ. ಲವ್ ಸ್ಟೋರಿ ಜೀವನದಲ್ಲಿ ಲವ್ ಒಂದೇ ವಿಷಯ ಅಲ್ಲ, ಅದನ್ನ ಮೀರಿ ಅದು ಸಂಬಂಧ, ಅದು ಸೇರಿ. ಹಾಗಾಗಿ ಎಲ್ಲ ಜೀವನದಲ್ಲಿ ಬೇರೆ ಬೇರೆ ತರದ ಘಟನೆಗಳು ನಡೀತಾ ಇರುತ್ತೆ. ಅವೆಲ್ಲ ವಿಚಾರಗಳನ್ನ ನಾನು ಕಂಡ ಹಾಗೆ ಅಂದ್ರೆ ನನ್ನ ಜೀವನದಲ್ಲಿ ನನಗೆ 50+, ಐ ಆಮ್ 50+, 50+ ವಯಸ್ಸಿಗೆ ನಾನು ಏನೆಲ್ಲ ನೋಡಿದ್ದೀನೋ ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಅಂದ್ರೆ ನಿಮ್ಮ ಜೀವನದ ಕಥೆ ಆಗಿರ್ಬೋದು, ನನ್ನ ಜೀವನದ ಕಥೆ ಆಗಿರ್ಬೋದು, ಇಷ್ಟೇ. ಟೆಕ್ನಿಷಿಯನ್ಸ್ ಈಗ ಮುಖ್ಯವಾಗಿ DOP ಗುರು ಪ್ರಶಾಂತ್ ರೈ ಅವರು ನಮ್ಮ DOP, ಆಮೇಲೆ ಶಿನೇಗಿ ಜೋಸೆಫ್ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಪಂಚಮ್ ಜೀವ ಅವರು ಸಂಗೀತ ನಿರ್ದೇಶಕರು, ಆಮೇಲೆ ಹಿನ್ನೆಲೆ ಸಂಗೀತದಲ್ಲಿ ನಮಗೆ ಶ್ರೀಧರ್ ಬಿ ಸಂಭ್ರಮ ಅವರಿದ್ದಾರೆ, ಆಮೇಲೆ ಬಲರಾಮ್ ಅವರಿದ್ದಾರೆ, ರಾಕೇಶ್ ಆಚಾರ್ಯ ಇದ್ದಾರೆ. ಇವರು ಹಿನ್ನೆಲೆ ಸಂಗೀತಗಳನ್ನ ಇವರೆಲ್ಲ ನೀಡಿದ್ದಾರೆ. ಹಾಗೆ ನಿರ್ಮಾಣದಲ್ಲಿ ಪ್ರಶಾಂತ್ ಕಲ್ಲಡ್ಕ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಸುಮಾರು ಅಂದರೆ ನಿರ್ದೇಶನ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದಂಥವರು ವಿನಯ್ ಪ್ರೀತಮ್, ಅದ್ರ ಜೊತೆಗೆ AJ ಕಾರ್ತಿಕೇಯನ್, ಆಮೇಲೆ ಅಶ್ರಿತ್ ಅವರು ನಮ್ಮ ಜೊತೆ. ಇಲ್ಲ ಹೆಸರು ಸ್ವಲ್ಪ ಮರ್ತು ಬಿಟ್ಟಿಲ್ಲ, ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಹೆಸರು ಮರೆಯೋದಂದ್ರೆ ಹಾಗಲ್ಲ, ಅದು ಹೆಸರು ನನ್ನ ಮನಸ್ಸಲ್ಲಿದೆ, ಬಟ್ ತಕ್ಕಂತ ಬರಲ್ಲ ಅಷ್ಟೇ. ನೋಡಿ ಇದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ನಾನು ಸಿನಿಮಾದಲ್ಲಿ ಸರ್ ಇನ್ನೊಂದು ನಿಮಗೆ ಸ್ಪಷ್ಟೀಕರಣ ಏನ್ ಕೊಡ್ಬೇಕಂದ್ರೆ, ಈ ಸಿನಿಮಾದಲ್ಲಿ ನಡೆದಂತ ಘಟನೆ ಇಂಥದೇ ಭೌಗೋಳಿಕ ಹಿನ್ನೆಲೆ ಅಂತ ನಾನು ಎಲ್ಲೂ ತೋರಿಸಿಲ್ಲ. ಕರ್ನಾಟಕದ ಕನ್ನಡ ಮಾತಾಡುವಂತ ಯಾವುದಾದ್ರು ಒಂದು ಭಾಗ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಇಂಥದ್ದೇ ಭೌಗೋಳಿಕ ಹಿನ್ನೆಲೆ ಅಂತ ತೋರಿಸಿಲ್ಲ. ಮೋಸ್ಟ್ಲಿ ನಾವು ಶೂಟಿಂಗ್ ಮಾಡಿದ ಪ್ರದೇಶಗಳು ದಕ್ಷಿಣ ಕನ್ನಡ, ಕಾರ್ಕಳ, ಆಮೇಲೆ ಕೊಡಗು, ಚಿಕ್ಕಮಗಳೂರು, ಆಮೇಲೆ ಕಳಸ, ಮೂಡಿಗೆರೆ, ಈ ಎಲ್ಲ ಭಾಗದಲ್ಲಿ ಶೂಟ್ ಮಾಡ್ತೀವಿ. ಬೆಂಗಳೂರು ಒಂದಷ್ಟು ಪೋರ್ಷನ್ ಬೆಂಗಳೂರು, ಇವೆಲ್ಲ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಸರ್. ಕಿಟ್ಟಿಯವ್ರು ಕೇಳಿದ ಪ್ರಶ್ನೆಗೆ ಕಿಟ್ಟಿಯವ್ರನ್ನ ಕೇಳಿದ್ರೆ ಒಳ್ಳೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. ನಮ್ಮ ಬಹುಪರಾಜಲ್ಲಿ
ಆ ಕಾಲ ಬೇರೆ ಸರ್, ಇವಾಗ ಈ ಕಾಲ ಬೇರೆ, ಈಗೆಲ್ಲ ಬದಲಾಗಿದೆ. ಏನು ಅರ್ಥ ಮಾಡ್ಕೋಬೇಡಿ. ಏನಂದ್ರೆ ಕೆಲವು ದೃಶ್ಯಗಳಲ್ಲಿ ಕೆಲವು ಸಮಯ ಏನಾಗತ್ತೆ, ಮಕ್ಕಳಿಗೆ ಪ್ರಾಬಬ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ಅದೇನು ಅತಿರೇಕಕ್ಕಿರುವಂತ ದೃಶ್ಯಗಳಲ್ಲ, ಬಟ್ ಮಕ್ಕಳನ್ನ ಕನ್ಸಿಡರ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ರಕ್ತ ತೋರಿಸೋದಾಗಿರ್ಬೋದು ಅಥವಾ ಯಾವುದೋ ಒಂದು ವೆಪನ್ಸ್ ಯೂಸ್ ಮಾಡಿರುವಂತ ಕೆಲವು ದೃಶ್ಯಗಳಿದ್ದಾಗ UA ಬರುವಂತ ಸಾಧ್ಯತೆಗಳಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾಗೆ UA ಬಂದಿರೋದಕ್ಕೆ ಚಾನ್ಸಸ್ ಇದೆ ಅಂತ ನಮಗೆ ತಿಳಿದುಪಟ್ಟಂತ ಒಂದು ಮಾಹಿತಿ. ಅಲ್ಲ ಪಾಪ ಅವರೇ ವೆಪನ್ ಸರ್, ಅವ್ರಿಗೆ ಯಾವ ವೆಪನ್ ತುಂಬ ಬುದ್ಧಿವಂತ ಟು ರಿಲೀಸ್ ಆಗಿರಲ್ಲ ಬಟ್ ಸಿನಿಮಾ ಅದಕ್ಕೂ ಬೈತೇನೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಚೆಂದನೆ ಸ್ಕ್ರಿಪ್ಟು, ತುಂಬ ಮುದ್ದಾದ ಕತೆ, ಯಾರಿಗೂ ತುಂಬ ತಲೆಯಿಂದ ಮೇಲಕ್ಕೆ ಹೋಗೋದ್ರದ್ದೇನು ವಿಚಾರಗಳಿಲ್ಲ, ಮನಸ್ಸಿಗೆ ಹತ್ತಿರ ಆಗುವಂಥ ವಿಚಾರಗಳು. ಗುರು ಅವರೇ ಕತೆ ಮಾಡಿದ್ದಾರೆ. ನನ್ನ ಮತ್ತು ಗುರು ಅವರ ಸ್ನೇಹ, ನನ್ನ ಸವಾರಿ ಸಿನಿಮಾ ಮಾಡಿದಾಗ ಅವರು ಸಿನಿಮಾ ಸವಾರಿಯಲ್ಲಿ ಪಾತ್ರ ಮಾಡಿದ್ರು. ಅದನ್ನು ಅವರು ಜ್ಞಾಪಿಸಿದ್ರು, ನನಗೆ ಮರ್ತೋಗಿದೆ ಅನ್ನೋ ಥರ ಹೇಳಿದ್ರು. ಅವರು ನೆನಪಿತ್ತು. ಅವ್ರು ಈ ಥರದೊಂದೇನೋ ವಿಚಾರ ಮಾಡ್ತಿದ್ದೀವಿ ಅಂತಂದಾಗ ತುಂಬ ಖುಷಿ ಆಯಿತು, ಇನ್ಸ್ಪೈರ್ ಆಯಿತು. ಮೇಘನಾ ಮತ್ತು ನಾನು ಮತ್ತೆ ಆನ್ ಸ್ಕ್ರೀನ್ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದು ತುಂಬ ಖುಷಿ ಆಯಿತು. ಕತೆ ಕೇಳಿದಾಗ ಇನ್ಸ್ಪೈರ್ ಆಗಿದ್ದು ಒಂದೇ ವಿಚಾರ, ಆ ಹುಡುಗ ಅವನ ಬಾಲ್ಯದಿಂದ ಹಿಡಿದು ಅವನ ಆ ಟ್ರಾವೆಲ್ ಹೇಗಿರುತ್ತೆ, ಅವನ ಜೀವನ ಹೇಗಿರುತ್ತೆ, ಅದನ್ನು ಹೇಗೆ ಅವರು ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ವಿನಯ್ ಮತ್ತು ಗುರು ತುಂಬ ಚೆನ್ನಾಗಿ ಮಾಡಿದರು. ಹಾಗಾಗಿ ಈ ಸಿನಿಮಾ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಗಿ ಒಪ್ಕೊಂಡಿತ್ತು. ಹೆಚ್ಚು ಕಡಿಮೆ ಒಂದು 47-48 ತಿಂಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಅಲ್ಲ, 47-48 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ, ಮಂಗಳೂರು ಮತ್ತು ಬೆಂಗಳೂರಲ್ಲಿ ಒಂದು 3-4 ಡೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅಕ್ಕರೆಯಿಂದ, ಆಸ್ಥೆಯಿಂದ, ಪ್ರೀತಿಯಿಂದ ಸಿನಿಮಾ ಮಾಡಿದರೆ. ಗುರು ಒಳ್ಳೆಯದಾಗಬೇಕು. ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಈಗ ಡೇಟು ಅನೌನ್ಸ್ ಮಾಡಿದ್ದೀವಿ, 18ನೇ ತಾರೀಕು ಅಕ್ಟೋಬರ್ ಅಂತ. ಸೆಪ್ಟೆಂಬರ್ 18ಕ್ಕೆ ಡೇಟ್ ಅನೌನ್ಸ್ ಮಾಡಿದ್ದೀವಿ. ದಯಮಾಡಿ ತಮ್ಮೆಲ್ಲರ ಪ್ರೀತಿ, ಆತ್ಮೀಯತೆ ಮತ್ತು ಹಾರೈಕೆ ಇರಲಿ ಕೇಳ್ಕೊಳ್ತೀನಿ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ನಂದು ಮೇಘನದು ಪರ್ಸನಲ್ ವಿಷಯ, ಅದು ಇಲ್ಲಿ ಕೇಳಬೇಡಿ. ಎಂಥದ್ದಿಲ್ಲ, ಸಿನಿಮಾಗೆ ದಾರಿ ತೋರಿಸುವಂತ ಒಂದು ವೆಪನ್ ಅವರೇ. ಆದರೆ ನನಗೆ ದಾರಿ ತಪ್ಪಿಸುವಂಥ ವೆಪನ್ ಅವರೇ. ತುಂಬ ಮುದ್ದಾಗಿದೆ ಸಿನಿಮಾ. ಉಷಮ್ಮ ಪಾತ್ರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿ. ನನ್ನ ಬಾಲ್ಯದ ನೀನು ಮಾಡಿದಲ್ಲಪ್ಪ, ಇದ್ರ ಮೇಲೆ ಬಾ, ಇದ್ಮೇಲೆ ಮಾತಾಡ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವ ಅಂತ. ನಾನು ಸರ್ ಅವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೇ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊತ ಇದ್ದಂಥ ಹುಡುಗನಿಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸುವಂಥ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರ. ನನ್ನ ಪಾತ್ರದ ಹೆಸರು ರಮೇಶ ಅಂತ. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂಥ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿಟ್ಟಿ ಸರ್ನ, ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರಿಂದ ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಚಾಯ್ ಇದೆಯಾ, ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು
ನಮ್ಮ ಫ್ರೆಂಡ್ಸು ನಾವು ತುಂಬ ಜಾಲಿಯಾಗಿ, ಈಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಕ್ಯಾರೆಕ್ಟರ್ ಅಂತ ಹೋದಾಗ ಅಲ್ಲಿ ಆ ಸಿಚುವೇಶನ್ ಸೀರಿಯಸ್ನೆಸ್ನ ನೋಡಿಕೊಂಡು ಅದನ್ನಷ್ಟೇ ಮಾಡ್ತೀವಿ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ತುಂಬ ಎಂಜಾಯ್ ಮಾಡ್ಕೊತ ಮಾಡಿದಂಥ ಸಿನಿಮಾ ಇದು. ಮತ್ತು ನಮ್ಮ DOP ಸರ್ ಗುರುಪ್ರಶಾಂತ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿದ್ದು ಅವರು ನಮಗೆ ಹಿಂದಿನ ದಿವಸ ಅವರೇ ನಮಗೆ ಕಾಪಿ ಕೊಡ್ತಿದ್ದಂಥವ್ರು, ನಾಳೆ ಏನಾಗುತ್ತೆ ಏನೇನು ಅಂತ ಸೆಟ್ಟಿಂಗ್ ಎಲ್ಲ, ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಾತಾಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರು. ಅವರೇ ನಮಗೆ ಮೊದಲಿಂದನೂ ಪುಷ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ, ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಹೀಗಾಗಿ ಥ್ಯಾಂಕ್ಸ್ ಹೇಳಿ. 3 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡ್. ವಿ ಹ್ಯಾವ್ ಐ ಥಿಂಕ್ ಬಹುಪರಾಕ್ ಆಯಿತು, ಅದಾದಮೇಲೆ ಬುದ್ಧಿವಂತ ಆಯಿತು. ಹೌದು, ಅದು ರಿಲೀಸ್ ಇನ್ನೂ ಆಗಿಲ್ಲ, ಬಟ್ ಆದರೂ ಆ ಸಿನಿಮಾ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಅಮರ್ಥ. ಸೊ ವಿ ಹ್ಯಾವ್ ಅ ಗ್ರೇಟ್ ರ್ಯಾಪೋ. ಆ್ಯಂಡ್ ಸೊ ಅಮರ್ಥ ಸಿನಿಮಾ ಬಗ್ಗೆ ನಾನು ಮಾತಾಡಬೇಕಂದ್ರೆ, ನನ್ನ ವ್ಲಾಗಲ್ಲಿ ಅಫ್ಕೋರ್ಸ್ ನೋಡಿರ್ತೀರ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ನಾನೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ನನಗೆ ಈ ಸಿನಿಮಾ ಬಗ್ಗೆ ನಾನು 2 ವರ್ಷದಿಂದ ಯಾರು ಕೇಳಿದ್ರು ನಿಮ್ಮ ಮುಂದಿನ ಕನ್ನಡ ಚಿತ್ರ ಯಾವುದು ಅಂತ ಕೇಳಿದಾಗೆಲ್ಲನೂ ನಾನು ಅಮರ್ಥ ಅಮರ್ಥ ಅಂತ ಹೇಳ್ಕೊಂಡು ಬರ್ತಿದ್ದೆ. ಯಾವಾಗ ರಿಲೀಸ್ ಅಂತ ಕೇಳ್ತಾನೆ ಇದ್ರು. ಅದಕ್ಕೊಂದು ದಿನ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಲ್ಪ ಸೈಲೆಂಟ್ ಆದೆ. ಸೊ ಇವತ್ತು ಆ ದಿನ ಬಂದಿದೆ. ಸೆಪ್ಟೆಂಬರ್ 18ನೇ ತಾರೀಕು ಅಮರ್ಥ ಸಿನಿಮಾ ರಿಲೀಸ್ ಆಗ್ತಿದೆ. ನನಗೆ ಗುರು ಸರ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಈ 2 ವರ್ಷದ ಜರ್ನಿ ನಾವೇನು ನೋಡ್ತಾ ಬಂದಿದ್ದೀವಿ ಅದಕ್ಕೆ 10ರಷ್ಟು ಹೆಚ್ಚಾಗಿ ಈ ಒಂದು ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಸಿನಿಮಾನ ಮುಗಿಸಿ ಇವತ್ತು ರಿಲೀಸ್ ಹಂತಕ್ಕೆ ತೊಗೊಂಡು ಬಂದಿರುವಂಥ ಒಂದು ವೀರ ಅಂತಲೇ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗ ಈ ಕಾಲದಲ್ಲಿ ಸಿನಿಮಾ ಶೂಟಿಂಗ್ ಮಾಡ್ಬೋದು, ಸಿನಿಮಾ ಪಬ್ಲಿಸಿಟಿ ಮಾಡ್ಬೋದು, ಆದರೆ ಸಿನಿಮಾನ ಥಿಯೇಟ್ರಿಗೆ ತಂದು ರಿಲೀಸ್ ಮಾಡಿ ನಿಲ್ಲಿಸೋದಿದೆಯಲ್ಲ, ಅದರಷ್ಟು ಕಷ್ಟ ಒಂದು ನಿರ್ಮಾಪಕನಿಗೆ, ಕನ್ನಡ ನಿರ್ಮಾಪಕನಿಗೆ ಮಾತ್ರ ಆ ಕಷ್ಟ ಗೊತ್ತಿರೋದು. ಸೊ ಗುರು ಸರ್, ನೀವು ನಿಜವಾಗ್ಲೂ ಎಲ್ಲರೂ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡಿ. ಯಾಕಂದರೆ ಯಾವಾಗಲೂ ಅಂತ ಇರ್ತೀವಿ, ಕನ್ನಡದ ಸಿನಿಮಾಗಳು ಬರಬೇಕು, ಕಂಟೆಂಟ್ ಸಿನಿಮಾಗಳು ಬರಬೇಕು, ನಾವು ಬರೀ ಪರಭಾಷಾ ಸಿನಿಮಾಗಳನ್ನ ಮಾತ್ರ ನೋಡ್ತಿದ್ದೀವಿ ಅಂತೆಲ್ಲ ನಾವು ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಬರೀ ನಿರ್ಮಾಣ ಅಲ್ಲ, ನಿರ್ದೇಶನದಲ್ಲಿ ಕೂಡ ಅವರ ಭಾಗ ಇದೆ. ಆ್ಯಂಡ್ ನಮ್ಮ ವಿನಯ್ ಪ್ರೀತಮ್ ಸರ್ ಅವರು ಈ ಕತೆ ನನಗೆ ಹೇಳಿದಾಗ ಎಷ್ಟು ನನಗೆ ಇನ್ನೂ ನೆನಪಿದೆ. ಭಾಳ ಮುಗ್ಧತೆಯಿಂದ ಈ ಕಥೆಯನ್ನು ಅವರು ನರೇಟ್ ಮಾಡಿದ್ರು. ನನಗೆ ಕತೆ ಅಫ್ಕೋರ್ಸ್ ಭಾಳ ಇಷ್ಟ ಆಯಿತು. ನಾನು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ನನಗೆ ಸ್ಕ್ರಿಪ್ಟಲ್ಲಿ ಹಲವಾರು ಚೇಂಜಸ್ ಮಾಡಿದ್ವಿ. ಯಾಕೆ 2 ವರ್ಷ ತಗೋತು ಅಂತ ನೀವು ಕೇಳಿದ್ರೆ, ಸ್ಕ್ರಿಪ್ಟಲ್ಲಿ ನಾವು ಆ್ಯಸ್ ವಿ ವರ್ ಶೂಟಿಂಗ್ ಯಾವುದೋ ಒಂದನ್ನು ನಮ್ಗೆ ಬೇಡ ಅನ್ನಿಸ್ತು, ಇನ್ನೊಂದನ್ನು ನಾವು ಆ್ಯಡ್ ಮಾಡ್ತಾ ಬಂದ್ವಿ. ಎಲ್ಲನೂ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಾ ಬಂದಿದ್ದು. ಸೊ ಈಗ ಕೊನೆಗೂ ನಮ್ಮ ಸಿನಿಮಾ ರೆಡಿ ಆಗಿದೆ. ಈಗ ಸೆಪ್ಟೆಂಬರ್ 18ನೇ ತಾರೀಕು ರಿಲೀಸ್ ಆಗೋಕ್ಕೂ ರೆಡಿ ಇದೆ. ಸೊ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹನ ನಾನು ಕೇಳ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವೆಲ್ಲ ಒಂದಷ್ಟು ಜನ ಒಂದು ಸ್ಕೂಲ್ ಲೈಫಿಂದ ಶುರುವಾಗುವಂಥ ಒಂದು ಕಥೆ ಇದು. ಸೊ ಅಲ್ಲಿಂದ ಎಲ್ಲರ ಜೀವನ ಒಂದೊಂದು ದಿಕ್ಕಿನಲ್ಲಿ ಹೋಗಿರುತ್ತೆ. ಆ ಬೇರೆ 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 ದಿಕ್ಕಿನಲ್ಲಿ ಇರುವಂಥವರೆಲ್ಲ ಒಟ್ಟುಗೂಡಿದಾಗ ಏನಾಗಬಹುದು ಅನ್ನೋದೇ ಕಥೆ. ಸೊ ಅದರಲ್ಲಿ ನನ್ನ ಪಾತ್ರದ ಹೆಸರು ಬಂದು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ಒಂದು ಸೆಲ್ಫ್ ಮೇಡ್ ವುಮನ್. ತನ್ನ ಒಂದು ಲೈಫಲ್ಲಿ ಕೆಲವು ಏರುಪೇರುಗಳು ನಡೆದಿರ್ತವೆ. ಅದಕ್ಕೆ ಏನು ಕಾರಣ ಅನ್ನೋದು ಸಿನಿಮಾಲಿ ಗೊತ್ತಾಗುತ್ತೆ. ಆ ಒಂದು ಏರುಪೇರು ಏನಕ್ಕೆ ನಡೆದಿರುತ್ತೆ, ಅದರಿಂದ ಮುಂದೆ ಅವಳ ಜೀವನದಲ್ಲಿ ಏನಾಗುತ್ತೆ, ಅದಕ್ಕೆ ಇವರ ಕ್ಯಾರೆಕ್ಟರ್ ಯಾವ ರೀತಿ, ಇನ್ನೊಂದು ಕ್ಯಾರೆಕ್ಟರ್ ಯಾವ ರೀತಿ, ಸೊ ಎಲ್ಲ ಇಂಟರ್ಲಿಂಕ್ಡ್ ಆಗಿ ಬರುವಂಥ ಒಂದು ಕಥೆ ಇದು. ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರುವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇದಷ್ಟೇ ನನಗೆ ಪರ್ಮಿಷನ್ ಕೊಟ್ಟಿರೋದು ಹೇಳೋದಕ್ಕೆ. ಸಾಕು ಸರ್. ಇನ್ನೇನಿದ್ರು ಅದು ಕೆಲವು ಸತಿ ಏನಾಗಿದೆ, ಕೆಲವು ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಟಕ್ಕಂತ ಹೇಳ್ಬಿಡ್ಬೋದು, ಈ ರೀತಿ ಆ ರೀತಿ ಅಂತ. ಕೆಲವು ಸಿನಿಮಾಗಳಲ್ಲಿ ಪಾತ್ರದ ಬಗ್ಗೆ ವಿವರಿಸೋದಕ್ಕಿಂತ ಸಿನಿಮಾ ಅಲ್ಲಿ ಅದನ್ನ ನೋಡಿದ್ರೆ ಬೆಟರ್ ಇರುತ್ತೆ ಅಂತಲೇ ನನಗೆ ಅನಿಸುತ್ತೆ. ಸೊ ಆ ರೀತಿಯ ಒಂದು ಪಾತ್ರ ಅಮರ್ಥದಲ್ಲಿ ನನಗೆ. ಅವರು ನಿಜವಾಗಿ ಹೇಳಬೇಕು ಅಂದರೆ ಅವರು ಮುಖ್ಯ ನಿರ್ಮಾಪಕರು ಅವರೇ. ಅವ್ರ ಜೊತೆ ಸೇರ್ಕೊಂಡು ನಾನು ಮಾಡಿರೋದು ಇದನ್ನು ತಾವೆಲ್ಲರೂ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು.
ದಯವಿಟ್ಟು ಇದು ಪ್ರಮಾದ ಅಷ್ಟೇ, ನಾನು ಮರ್ತಿದ್ದಲ್ಲ, ಅದನ್ನ ಹೇಳಬೇಕಾಗಿತ್ತು, ಈಗ ಹೇಳಿದೆ, ಕ್ಷಮಿಸಿ. ಸಿನಿಮಾ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ 3 ಸಿನಿಮಾ ಬೇರೆ ಬೇರೆ ನಿರ್ಮಾಪಕರೇ, ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಏನು ಮುಂದೆ ಇವತ್ತು ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನು ತರಬೇಕು ಅಂತ ಹೇಳಿದ್ರೆ ಒಂದು ನಿರ್ಮಾಪಕನ ಸಹಾಯ ತುಂಬ ಮುಖ್ಯ. ಹಾಗಾಗಿ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಾವೇನು ಅಂದ್ಕೊಳ್ತೀವಿ ಆ ಕಥೆಗೆ ಒಂದು ಪೂರಕವಾದ ಕಲಾವಿದರು ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಮೇಘನ ಮೇಡಮ್ ಸಿಕ್ಕಿದ್ದಾರೆ, ಇಡಿ ಸರ್ ಸಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ಕಲಾವಿದರು ಹೆಗ್ಡೆ ಸರ್ ಇದ್ದಾರೆ, ಆಮೇಲೆ ಕೃತಿ ಮೇಡಮ್ ಅಂತೂ ಮುಂದೆ ಕೂತಿದ್ದಾರೆ. ಎಲ್ಲ ಕಲಾವಿದರು ಮತ್ತು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಪೋರ್ಟ್ ಬೇಕು. ಸೊ ನಮ್ಮ ಕೃತಿ ಮೇಡಮ್ ಇದ್ದಾರೆ, ಓಕೆನಾ. ಫಸ್ಟ್ ಆಫ್ ಆಲ್ ಮೇಘನ ಮೇಡಮ್, ಇಡಿ ಸರ್, ಕೃತಿ ಮೇಡಮ್ ಇದ್ದಾರೆ. ಸೊ ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾನೆ, ಆಮೇಲೆ ನಮ್ಮ ಉಷಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ, ಚಂದ್ರಶೇಖರ್ ಇದ್ದಾರೆ, ಆಮೇಲೆ ಹೆಗ್ಡೆ ಸರ್ ಇದ್ದಾರೆ, ಮತ್ತು ಹುಡುಗರು ಎಲ್ಲರೂ ಎಸ್ಪೆಷಲಿ ನಮ್ಮ ಚೋಟು ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಮಂಗಳೂರು ಭಾಗದ ರಂಗಭೂಮಿ ಕಲಾವಿದರು ತುಂಬಾ ಜನರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾವೊಂದು 15-20 ದಿವಸ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ನಮಗೆ ಗೊತ್ತು. ಚೆನ್ನಾಗಿ ಮಾಡೋ ಕೆಲಸ, ನಗು ಮಾಡೋ ನಗು ಕೆಲಸ, ಆಕ್ಟಿಂಗ್ ಬಗ್ಗೆ ತುಂಬಾ ಸಂಜೆ ಫಸ್ಟ್ ಏನಪ್ಪ ಅಂದ್ರೆ ವಿಷಯ ಪ್ರಸ್ತಾಪಿಸ್ಬೇಕು. ಈ ಮಾತಿಗೆ ಬಂದಷ್ಟೇ ಕಿಟ್ಟಪ್ಪಣ್ಣನ ಫಸ್ಟ್ ಹಾಕೊಂಡಾಗ ಕಿಟ್ಟಪ್ಪಣ್ಣ ಬರೋದು ಲೇಟು, ಅದು ಏನೇನೋ ಮಾತು. ನಿಜವಾಗಿ ನಾನು ಹೇಳ್ತೀನಿ, ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿ ಗುರು ಹೆಗ್ಡೆಗೆ ದೇವರಾಣೆ ಈ ವ್ಯಕ್ತಿಯಿಂದ ಯಾವತ್ತೂ ಇಷ್ಟು ಸಮಸ್ಯೆ ಆಗಿಲ್ಲ. ಈಗ ಘಂಟಾವಕಾಶವಾಗಿ ಹೇಳ್ತೀನಿ, ಮುಂದೆಯೂ ಅವರ ಸಪೋರ್ಟ್ ಇದೇ ಥರ ಹೇಳ್ತೀನಿ. ನಿಜ. ಆ್ಯಂಡ್ ನಾನೇ ನೋಡಿದ್ದೀನಿ. ನನಗೆ 3 ಸಿನಿಮಾದ ಎಕ್ಸ್ಪೀರಿಯನ್ಸ್ ಕಿಟ್ಟಿ ಅವರ ಜೊತೆ ನಟನೆ ಮಾಡಿದೆ. ಹಿ ಈಸ್ ವೆರಿ ಪಂಕ್ಚುವಲ್. ಸೆಟ್ಟಿಗೆ ಅವರು 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಅವ್ರು ಕಾಲ್ ಟೈಮಿಂದ 15 ನಿಮಿಷ ಮುಂಚೆನೇ ಬಂದಿರ್ತಾರೆ. ಎಷ್ಟೋ ಸತಿ ನಮ್ಮಗಳಿಗೆ ಅಂದರೆ ಆಫ್ಕೋರ್ಸ್ ತುಂಬ ಜನ ಕಲಾವಿದರು ಇರೋದ್ರಿಂದ ನಾವು ಹೆಣ್ಮಕ್ಳು ಸ್ವಲ್ಪ ಟೈಮ್ ತೊಗೋತಿದ್ವಿ ರೆಡಿ ಆಗೋದಕ್ಕೆ. ಅವ್ರು ಭಾಳ ಪೇಷನ್ಸಿಂದ ಕಾಯ್ತಿದ್ರು. ಆ್ಯಂಡ್ ಪೂರ್ತಿ ಸಿನಿಮಾ ಕುಂಬಳಕಾಯಿ ಹೊಡೆಯೋ ದಿನದವರೆಗೂ ಹಿ ಹ್ಯಾಸ್ ಬಿನ್ ವೆರಿ ಸಪೋರ್ಟಿವ್, ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಎನ್ಕರೇಜಿಂಗ್. ಯಾಕಂದರೆ ನಮ್ಮ ಸಿನಿಮಾ ಟೀಮಲ್ಲಿ ಕೆಲವರು ಹೊಸಬರಿದ್ದಾರೆ. ಸೊ ಅವ್ರು ಎಲ್ರಿಗೂ ಅವರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಮಜಾ ಮಾಡಿದ್ದು ಅಂದರೆ ಅಂದರೆ ಕೆಲವು ಸಿನಿಮಾಗಳಲ್ಲಿ ಕಲಾವಿದರ ಒಂದು ದಂಡು ಕಮ್ಮಿ ಇರುತ್ತೆ. ಸೊ ಆವಾಗ ನಾವು ಭಾಳಷ್ಟು ಓಕೆ ಸಿನಿಮಾ ಹೋಗ್ತೀವಿ, ಶೂಟಿಂಗ್ ಹೋಗ್ತೀವಿ, ಮಾಡಿ ಮನೆಗೆ ಬರ್ತಿರ್ತೀವಿ. ಬಟ್ ಇದು ಆ ರೀತಿ ಇರಲಿಲ್ಲ. ನೀವು ಆ್ಯಕ್ಚುಲಿ ಆ ಗಟ್ಟಿ ಮೇಳ ಸಾಂಗ್ ನೋಡಬೇಕಾದ್ರೆ ಗೊತ್ತಿರುತ್ತೆ, ಭಾಳಷ್ಟು ಮಜಾ ಮಾಡಿದ್ದೀವಿ. ಎಸ್ಪೆಷಲಿ ನಾನು ಕೃತಿ ಅಂತೂ ಆ್ಯಕ್ಚುಲಿ ಕಾಟ ಕೊಟ್ಟಿರೋದು ಗುರು ಸರ್ಗೆ, ನಾನು ಮತ್ತು ಕಿಟ್ಟಿ ಅವರಲ್ಲ, ನಾವಿಬ್ಬರು. ಅವರು ಶಾರ್ಟ್ ಕರೆದ್ರು ನಾವಿಬ್ರು ಹೋಗ್ತಿರ್ಲಿಲ್ಲ. ಯಾಕಂದರೆ ನಾವಿಬ್ರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಎಲ್ಲೋ ಗೇಮ್ ಆಡೋದು, ಇಲ್ಲ ಏನೋ ಮಾತಾಡ್ಕೊಂಡು ಎಲ್ಲೋ ಹೊರಟೋಗೋದು, ಅದೆಲ್ಲ ಮಾಡಿದ್ದೀವಿ. ಬಟ್ ಏನಂದರೆ ಒಟ್ಟಾಗಿ ನಮಗೆ ಸಿನಿಮಾ ಟೀಮಲ್ಲಿ ಒಂದು ರೀತಿಯ ಕಂಫರ್ಟ್ ಏನಕ್ಕೆ ಇತ್ತು ಅಂದರೆ, ನಾವು ಎಲ್ರಿಗೂ ಇದ್ದಿದ್ದು ಒಂದೇ ಗುರಿ, ಅಮರ್ಥ ಸಿನಿಮಾ ಚೆನ್ನಾಗಿ ಬರಬೇಕು. ಒಳ್ಳೊಳ್ಳೆ ಕಲಾವಿದರಿದ್ದೀವಿ, ಒಳ್ಳೆ ಕಥೆ ಇದೆ, ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಇದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ. ಈ ಸಿನಿಮಾ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕೆಂದರೆ ಮ್ಯಾಮ್ ಹೇಳಿದಾಗೆ ಮ್ಯಾಮ್ನ ಪಾತ್ರದ ಹೆಸರು ಲಕ್ಷ್ಮಿ, ಆದರೆ ನಾನು ಪುಟ್ ಲಕ್ಷ್ಮಿ. ಸೊ ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯೂಟ್ ಆಗಿರುವಂಥ ಒಂದು ಸ್ಕೂಲ್ ಸ್ಟೋರಿ ಹೋಗುತ್ತೆ. ಅದ್ರ ಜೊತೆಗೆ ಸ್ಟ್ರಿಕ್ಟ್ ಫಾದರ್, ಹಾಗೆ ಉಷಾ ಮ್ಯಾಮ್ ಜೊತೆನೂ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಸ್ಟ್ರಿಕ್ಟ್ ಮದರ್, ಹಾಗೆ ಎಲ್ಲನೂ ಒಂದು ಕ್ಯೂಟ್ ಓಕೆ ಸ್ಟೋರಿ ಹೇಳಂಗಿಲ್ಲ ಅಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕತೆ, ಹಾಗೆ ಒಂದು ಒಳ್ಳೆ ಲೊಕೇಶನ್ ಕೂಡ. ನೀವು ಈ ಸಿನಿಮಾ ನೋಡಿದಾಗ ನಿಮ್ಮ ಬಾಲ್ಯ ಅಂತ ನೆನಪಾಗೋದು ಗ್ಯಾರಂಟಿ. ನನಗಂತೂ ನನ್ನ ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಗರ್ಲ್ಸ್, ನಿಮಗೆ ನಿಮ್ಮ ಓಲ್ಡ್ ಏಜ್ ಹಾಗೆ ನಿಮ್ಮ ಸ್ಕೂಲ್ ಡೇಸ್, ಆ ಒಂದು ಲವ್ ಸ್ಟೋರಿ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಹೋಮ್ವರ್ಕ್, ಎಕ್ಸಾಮ್ ಟೆನ್ಷನ್ಸ್, ಅದೆಲ್ಲ ಮತ್ತೆ ನೀವು ರಿಕಾಲ್ ಮಾಡೋದಂತೂ ಖಂಡಿತ. ಸೊ ನಮ್ಮ ಸಿನಿಮಾ ಅಮರ್ಥ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ನಿಮ್ಮ ಹಾಡು, ಸೀರಿಯಲ್ ಹಾಡಿದಂತ ಅಂದರೆ ಸೀರಿಯಲ್ ಹಾಡಿರುವಂಥ ಹಾಡು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಕೂಡ ಮಾಡಿದರು. ಅದಾದ ನಂತರ ಒಂದು ಕೆಲವೇ ದಿನದಲ್ಲಿ ನನಗೆ ಫೋನ್ ಮಾಡ್ತಾರೆ, ಗುರು ಸರ್ ಒಂದು ವಿಷಯ ಮಾತಾಡಬೇಕು, ನಿಮ್ಮ ಹತ್ರ ಬನ್ನಿ ಅಂತ. ನನಗೆ ಒಂದಷ್ಟು ಇಂಡಿಪೆಂಡೆಂಟ್ ಹಾಡಿನ ಮುಖಾಂತರ ಒಂದಷ್ಟು ಹಾಡುಗಳನ್ನ ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು.
ಗುರು ಸರ್ ಇಲ್ಲ ಒಂದು ಹಾಡು ನೀವು ಮಾಡಿಕೊಡ್ಬೇಕು, ಒಂದು ಅದ್ಭುತವಾದ ಮೆಲೋಡಿ ಸಾಂಗ್ನ ನೀವು ಮಾಡಿಕೊಡಿ ಅಂದರೆ ಅದಕ್ಕಿಂತ ಮುಂಚೆ ನಾನು ಹಾಡಿರೋ ಹಾಡು ಒಂದಿದೆ ಇದರಲ್ಲಿ, ನಾನೇ ಕಂಪೋಸ್ ಮಾಡಿ ಹಾಡಿರೋ ಸಾಂಗು ಇನ್ನೊಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಗುರು ಸರ್ ಅಷ್ಟು ಸಪೋರ್ಟಿವ್ ಮಾಡಿ ಸ್ವಲ್ಪ ನಮ್ಮ ಕಾಟನೂ ತಡ್ಕೊಂಡಿದ್ದಾರೆ. ಸಾರಿ ಸರ್ ಅಂದರೆ ಕೆಲಸದ ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಸಣ್ಣ ಪುಟ್ಟ ಕಿರಿಗಳಾಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರಿಗೆ ತುಂಬ ಒಳ್ಳೆ ಜಡ್ಜ್ಮೆಂಟ್ ಇದೆ ಮೇಜರ್ ಆಗಿ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಸರ್ ಹೇಳಿದಾಗ ಮೇಘನಾ ಮೇಡಮ್ ಹಾಗೆ ಶ್ರೀನಗರ ಕಿಟ್ಟಿ ಅಣ್ಣವರು ಇರ್ತಾರೆ ಅಂತ ಹೇಳಿದ ತಕ್ಷಣ ನಮಗೆ ಖುಷಿ ಆಯಿತು. ಸೊ ಅವರಿಬ್ಬರನ್ನು ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಆ ಥರದೊಂದು ಹಾಡನ್ನ ಕಂಪೋಸ್ ಮಾಡಿ ನಾನು ಮತ್ತು ಆಶಾ ಭಟ್ ಇಬ್ಬರು ಹಾಡಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಟೀಮ್, ನನ್ನನ್ನು ನಂಬಿ ಈ ಒಂದು ಹಾಡನ್ನ ಕಂಪೋಸ್ ಮಾಡಿ ಹಾಡಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೆ ಲಿರಿಕ್ಸ್ ಕೂಡ ಅಪೂರ್ವ ಡಿಸಲ್ವಾ ಅಂತ ಹೇಳಿ ಅವ್ರು ಬರೆದಿರೋದು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಕಳೆದೊಂದು 5-6 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ, ಒಂದು ಮುಂಚಿನ ಸಿನಿಮಾಕ್ಕೆ ಬರುವಂಥ ಜನಗಳು ಆ ಸಿನಿಮಾದ ಎದುರಿನೊಂದು ಜಾತ್ರೆ, ಜನಜಾತ್ರೆ, ಸಿನಿಮಾ ನೋಡುವ ತವಕ, ಅದೆಲ್ಲವೂ ಈ ಅಮರ್ಥ ಸಿನಿಮಾದ ಮುಖಾಂತರ ಮತ್ತೊಮ್ಮೆ ಬರಲಿ. ನಾವು ನೋಡಿದ ಸುಮಾರೊಂದು 7-8 ವರ್ಷಗಳ ಹಿಂದಿನ ಚಿತ್ರರಂಗದ ರೀತಿ ಮತ್ತೊಮ್ಮೆ ಬರಲಿ. ಅಮರ್ಥ ಚಿತ್ರ ಬಹುಶಃ ಒಂದು ಮನೋರಂಜನೆಯ ಜೊತೆಗೆ ಮನ ಪರಿವರ್ತಿಸುವ ಒಂದು ಚಿತ್ರ ಆಗಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುವಂಥ ಮಾರ್ಗದರ್ಶನಗಳಿಲ್ಲದ ಮಾನವೀಯತೆ, ಇದೆಲ್ಲವೂ ಈ ಚಿತ್ರದಲ್ಲಿ ಒಂದು ವಿಶೇಷವಾಗಿ ಮೂಡಿಬಂದಿದೆ. ಒಂದು ಅರ್ಥದಲ್ಲಿ ಒಂದು ನವಿರಾದ ಕತೆ, ಉತ್ತಮವಾದ ಸಂಗೀತ, ಎಲ್ಲರ ಪಾತ್ರಗಳು ತುಂಬ. ಅದಕ್ಕಿಂತಲೂ ಖುಷಿ ಈಗ ನಮಗೆ ನಮ್ಮ ಮೇಘನ್ ರಾಜರು ಬಹುಶಃ ಈಗೆಲ್ಲ ನಾವು ದಿನ ಮಾತಾಡುವವರು ತುಂಬ ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಮನೆ ಮಗಳಾಗುವ ರೀತಿಯಲ್ಲಿ, ಆ ರೀತಿಯಲ್ಲಿ ಇಡೀ ಬಹುಶಃ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರ ಬಗ್ಗೆ ದಿನ ಮಾತಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಕ್ವಾಟ್ಲೆ ಈ ಕಿಚನ್ನಿಂದಾಗಿ. ಆ ಬಹುಶಃ ಇದು ರೀತಿಯಲ್ಲಿ ಅದೇ ರೀತಿಯಲ್ಲಿ ನಮಗೂ ಅದರ ಈ ಸಮಯದಲ್ಲಿ ಅವರಿಗೆ ಈ ಒಂದು ಅತ್ಯುನ್ನತ ಯಶಸ್ಸು ಬಂದದ್ದು ಒಂದು ಅಮರ್ಥ ಚಿತ್ರದ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ಬಹುಶಃ ಎಲ್ಲರ ನಟನೆ ಚೆನ್ನಾಗಾಗಿದೆ. ಇಷ್ಟೇ ನಮ್ಮ ತುಳುನಾಡು ಧರ್ಮದೇವಿಗಳು, ದೇವರುಗಳು ಎಲ್ಲರೂ ಈ ರೀತಿಯಲ್ಲಿ ಇದರಲ್ಲಿ ಒಂದೊಂದು ಮಾಡಿದ ಪಾತ್ರದ ಪ್ರತಿಯೊಂದು ಪ್ರತಿಭೆಯು ಉನ್ನತವಾಗಿ ಬೆಳಗಲಿ, ಎಲ್ಲರೂ ಬೆಳಗಲಿ, ಒಳ್ಳೆ ರೀತಿಯಲ್ಲಿ ನಡೀಲಿ, ನಮ್ಮೆಲ್ಲರ ಸಹಕಾರ ಇರಲಿ. ನೆನಪಿಡುವಂಥ ಅನೇಕ ನಮ್ಮ ರಾಜ್ಕುಮಾರ್ ಸರ್ ಅವರ ಅನೇಕ ಚಿತ್ರಗಳು ಇವತ್ತು ಯಾವುದು ಅಚ್ಚಳಿಯದೆ ಮನಸ್ಸಲ್ಲಿ ಉಳಿದಿವೆ, ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ ಇದೊಂದು ಅಚ್ಚಳಿಯದೆ ಉಳಿಯುವಂಥ ಒಂದು ದಾಖಲೆ ನಿರ್ಮಾಣ ಮಾಡುವಂಥ ಚಿತ್ರ ಆಗಲಿ ಅಂತ ನಾವು ಧರ್ಮದೇವರಿಗೆ ಪ್ರಾರ್ಥಿಸ್ತಾ ನನಗೆ ಅವಕಾಶ ನೀಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಚಾಶಿಟ್ ಅಂತ. ಸೊ ನಮ್ಮ ತಂದೆಯವರು ಸಿ ವಿ ಶಿವಶಂಕರ್ ಅಂತ, ಸಿರಿವಂತನಾದರೂ ಕನ್ನಡ ನಾಡಲ್ಲಿ ನೆರವೇ ಸುಮಾರು ಹಾಡುಗಳು ಬರೆದಿರೋ ದೊಡ್ಡ ಮಗನಿಗೆ. ಸೊ ಇಲ್ಲಿ ಮೊದಲು ನನಗೆ ತುಂಬ ಖುಷಿ ಆಯ್ತು ಏನಂದರೆ ಬಂದ ತಕ್ಷಣ ಒಂದು ವಿಜುವಲ್ಸ್ ನೋಡಿದೆ. ಅಮರ್ಥ ತುಂಬ ಚೆನ್ನಾಗಿ ಬಂದಿದೆ, ಮೇಕಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸಿನಿಮಾದಲ್ಲಿ. ಸೊ ಇದು ಒಂದು ಒಳ್ಳೆ ಮಟ್ಟಕ್ಕೆ ಯಶಸ್ಸಾಗುತ್ತೆ ಅನ್ನೋದು ಒಂದು ನನಗೆ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಅಮರ್ಥ ಟೀಮ್ ಅಂತ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.